ಬಿಜೆಪಿ ಕಾಂಗ್ರೆಸ್ ನಡುವೆ ಇಷ್ಟು ದಿನ ರಾಮ ರಾಜಕೀಯ ಜೋರಾಗಿ ನಡೀತಾ ಇತ್ತು. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆಹ್ವಾನ ತಿರಸ್ಕರಿಸಿದ್ದಕ್ಕೆ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ರು. ಈ ಬೆಳವಣಿಗೆ ಬೆನ್ನಲ್ಲೇ ಕಾಂಗ್ರೆಸ್ ಬಿಜೆಪಿ ರಾಮ ಅಸ್ತ್ರಕ್ಕೆ ಶಂಕರಪೀಠದ ಪ್ರತ್ಯಸ್ತ್ರವನ್ನ ಹೂಡಿದೆ. ಕಾಂಗ್ರೆಸ್ ಬಿಜೆಪಿ ವಿರುದ್ಧವಾಗಿ ರಾಜಕೀಯ ಸಮರ ಇದೀಗ ಮತ್ತೊಂದು ರೀತಿಯಲ್ಲಿ ಧಗಧಗ ಅಂತಿದೆ. ಬಿಜೆಪಿ ರಾಮಾಸ್ತ್ರಕ್ಕೆ ಕಾಂಗ್ರೆಸ್ ಶಂಕರಪೀಠ ಪ್ರತ್ಯಸ್ತ್ರ. ಶಂಕರಾಚಾರ್ಯರ 4 ಪೀಠ ದೂರವಿರುವ ವಿಷಯ ಪ್ರಸ್ತಾಪ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಇನ್ನು 10 ದಿನ ಬಾಕಿ ಇದೆ. ಜನವರಿ 22ರಂದು ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಮಂದಿರದ ಉದ್ಘಾಟನೆ ಮಾಡಲಿದ್ದಾರೆ. ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿರೋ ಬೆನ್ನಲ್ಲೇ ರಾಜಕೀಯವು ತಾರಕಕ್ಕೇರಿದೆ. ಬಿಜೆಪಿ ರಾಮಾಸ್ತ್ರಕ್ಕೆ ಕಾಂಗ್ರೆಸ್ ನಾಯಕರು ಶಂಕರಾಚಾರ್ಯ ಪೀಠದ ಅಸ್ತ್ರ ಹೂಡಿದ್ದಾರೆ. ಅದೇನು ಅಂತ ಹೇಳ್ತೀವಿ. ಅದಕ್ಕೂ ಮುನ್ನ ಶಂಕರಾಚಾರ್ಯ ಪೀಠಗಳು ರಾಮ ಮಂದಿರ ಉದ್ಘಾಟನೆಯಿಂದ ದೂರ ಉಳಿದಿದ್ದೇಕೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಅಯೋಧ್ಯೆ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯಿಂದ ದೂರ ಇರಲು ಶಂಕರಾಚಾರ್ಯರ 4 ಪೀಠಗಳು ನಿರ್ಧಾರ ಮಾಡಿವೆ ಅಂತ ಹೇಳಲಾಗ್ತಿದೆ. ದ್ವಾರಕಾ, ಪುರಿ, ಕೇದಾರ ಶಂಕರ ಪೀಠಗಳು ಜನವರಿ 22ರ ಕಾರ್ಯಕ್ರಮದಿಂದ ದೂರ ಇರಲು ನಿರ್ಧಾರ ಮಾಡಿವೆ. ಎಲ್ಲಾ ಪೀಠಗಳಿಗೂ ಆಹ್ವಾನ ನೀಡಿದ್ದೇವೆ ಅಂತ ಆಯೋಜಕರು ಹೇಳಿದ್ದಾರೆ. ಇಷ್ಟೇ ಅಲ್ಲ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದರ ಬಗ್ಗೆಯೂ ಪುರಿ ಗೋವರ್ಧನ ಪೀಠದ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದಾರೆ. ಭಾರತದ ಪ್ರಧಾನಿಯವರು ಗರ್ಭಗುಡಿಯಲ್ಲಿರ್ತಾರೆ, ಮೂರ್ತಿಯನ್ನ ಸ್ಪರ್ಶಿಸುತ್ತಾರೆ, ನಾನು ವಿರೋಧ ಮಾಡಲ್ಲ, ಹಾಗೇನೂ ಇಲ್ಲ ಅಂತ ನಿಶ್ಚಲಾನಂದ ಸರಸ್ವತಿ ಮಹಾರಾಜ್ ಹೇಳಿದ್ದಾರೆ. कार्यक्रम जो है भारत के प्रधानमंत्री जी गर्भगृह में होंगे, मूर्ति का स्पर्श करेंगे, प्रतिष्ठित करेंगे. इसको राजनीतिक रूप दिया ही गया है. मर्यादा पुरुषोत्तम भगवान राम की प्रतिष्ठा होगी तो शास्त्र सम्मत विधा से होनी चाहिए. यह है, मैं तो विरोध नहीं करूंगा, जाऊंगा भी नहीं. मैंने अपना पक्ष रख दिया. ರಾಮ ಮಂದಿರ ವಿಚಾರದಲ್ಲಿ ಬಿಜೆಪಿ ನಾಯಕರ ಟೀಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, ರಾಮ ಮಂದಿರ ಅಪೂರ್ಣವಾಗಿರೋದ್ರಿಂದ ಶಂಕರಾಚಾರ್ಯ ಪೀಠದ 4 ಮಠಗಳ ಸ್ವಾಮೀಜಿಗಳು ಸಹ ಉದ್ಘಾಟನೆಯನ್ನ ಬಹಿಷ್ಕರಿಸಿವೆ. ಶೃಂಗೇರಿ, ದ್ವಾರಕಾ, ಪುರಿ, ಕೇದಾರದ ಶಂಕರ ಪೀಠಗಳು ರಾಮ ಮಂದಿರ ಉದ್ಘಾಟನೆಗೆ ಹೋಗ್ತಿಲ್ಲ. ಇದನ್ನು ಸಿಎಂ ಸಿದ್ದರಾಮಯ್ಯ ಅಸ್ತ್ರ ಮಾಡಿಕೊಂಡು ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ. ರಾಮ ಮಂದಿರದಲ್ಲಿ ಶೈವರು ಶಾಕ್ತರಿಗೆ ಅಧಿಕಾರ ಇಲ್ಲ ಎಂಬ ರಾಮ ಮಂದಿರ ಟ್ರಸ್ಟ್ನ ಕಾರ್ಯದರ್ಶಿಯವರ ಹೇಳಿಕೆ ವಿವಾದ ಸೃಷ್ಟಿಸಿದೆ. ಇದು ನಿಜವೆಂದಾದರೆ ಇದು ಸಮಸ್ತ ಶೈವ ಆರಾಧಕರಿಗೆ ಮಾಡಿರುವ ಅವಮಾನವಾಗಿದೆ. ಇದೇ ರೀತಿ ರಾಮ ಮಂದಿರವನ್ನ ರಾಜಕೀಯಕ್ಕಾಗಿ ದುರುಪಯೋಗಗೊಳಿಸುತ್ತಿರುವುದನ್ನು ವಿರೋಧಿಸಿ 4 ಶಂಕರಾಚಾರ್ಯ ಪೀಠಗಳು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ಬಹಿಷ್ಕರಿಸುವುದಾಗಿ ಹೇಳಿರುವುದು ವರದಿಯಾಗಿದೆ. ಸಮಸ್ತ ಹಿಂದೂಗಳನ್ನ ಒಗ್ಗೂಡಿಸುವ ಕಾರ್ಯಕ್ರಮವಾಗಬೇಕಾಗಿದ್ದ ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಿಜೆಪಿ ರಾಜಕೀಯದಿಂದಾಗಿ ಹಿಂದೂಗಳನ್ನ ಒಡೆಯುವ ಕಾರ್ಯಕ್ರಮವಾಗಿರುವುದು ದುರಂತವಾಗಿದೆ. ಇಷ್ಟೇ ಅಲ್ಲ, ನಾವು ಶ್ರೀರಾಮಚಂದ್ರನ ವಿರುದ್ಧವಾಗಿಲ್ಲ ಎಂದಿರುವ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ರಾಮ ಹೆಸರಿನಲ್ಲಿ ಮಾಡುತ್ತಿರುವ ರಾಜಕೀಯವನ್ನ ವಿರೋಧ ಮಾಡುತ್ತಿದ್ದೇವೆ ಎಂದಿದ್ದಾರೆ. ನಾವು ಶ್ರೀರಾಮಚಂದ್ರನ ವಿರುದ್ಧ ಇಲ್ಲ, ಶ್ರೀರಾಮಚಂದ್ರನ ಪರವಾಗಿ ಇರೋರು. ಶ್ರೀರಾಮಚಂದ್ರನ ನಾವು ಗೌರವಿಸ್ತೀವಿ, ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ, ನಾವು ಶ್ರೀರಾಮಚಂದ್ರನ ಭಜನೆ ಮಾಡ್ತೀವಿ, ನಾವು ರಾಮ ಮಂದಿರ ಕಟ್ಟಿದ್ದೀವಿ ನಾವು. ಸೊ ಅದಕ್ಕೆ ವಿರೋಧ ಇಲ್ಲ. ಅವ್ರು ರಾಜಕೀಯ ಮಾಡ್ತಾ ಇದ್ದಾರಲ್ಲ ಅದಕ್ಕೆ. ಅಯೋಧ್ಯೆ ರಾಮ ಮಂದಿರ ಪ್ರತಿಷ್ಠಾಪನೆ ವಿಚಾರಕ್ಕೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಪತ್ರ ಬರೆದಿದ್ರು. ಡಿಸೆಂಬರ್ 25ರಂದು ಖರ್ಗೆ ಅವರಿಗೆ ಬರೆದಿದ್ದ ಪತ್ರದಲ್ಲಿ ಹಿಂದೂ ಧಾರ್ಮಿಕ ಪದ್ಧತಿ ಪ್ರಕಾರ ಪ್ರತಿಷ್ಠಾಪನೆ ನಡೆಸಬೇಕಿತ್ತೆಂದು ಬರೆದಿದ್ದಾರೆ. ಆಗಮಶಾಸ್ತ್ರದ ಪ್ರಕಾರ ದೇವಸ್ಥಾನದ ಕಾರ್ಯ ನಡಿಬೇಕಿತ್ತು, ಮೂಲ ಶಂಕರಾಚಾರ್ಯರ ಪದ್ಧತಿ ಪ್ರಕಾರ ಆದ್ರೂ ನಡಿಬೇಕಿತ್ತು. ಶಂಕರಾಚಾರ್ಯರ ಪರಂಪರೆ ಪದ್ಧತಿ ಇಲ್ಲದೆ ಪ್ರತಿಷ್ಠಾಪನೆ ಸರಿಯಲ್ಲ. ಇದೊಂದು ಧಾರ್ಮಿಕ ಕಾರ್ಯಕ್ರಮವಾಗಿಲ್ಲ. ಈ ರಾಜಕೀಯ ಕಾರ್ಯಕ್ರಮದಿಂದ ಕಾಂಗ್ರೆಸ್ ದೂರ ಉಳಿಬೇಕು ಅಂತ ಉಲ್ಲೇಖಿಸಿದ್ದಾರೆ. ಇನ್ನು ರಾಮಲಲ್ಲಾ ಪ್ರತಿಷ್ಠಾಪನೆ ಕಾಂಗ್ರೆಸ್ ಗೈರು ವಿಚಾರಕ್ಕೆ ಟಿವಿ9ಗೆ ಪ್ರತಿಕ್ರಿಯೆ ನೀಡಿದ ಬಿಕೆ ಹರಿಪ್ರಸಾದ್, ಕಾಂಗ್ರೆಸ್ ವರಿಷ್ಠರ ನಿರ್ಧಾರ ನಾನು ಸ್ವಾಗತಿಸುತ್ತೇನೆ. ಇದು ಬಿಜೆಪಿ ಮತ್ತು ಸಂಘದ ರಾಜಕೀಯ ಕಾರ್ಯಕ್ರಮ. ಹಿಂದೂ ಧರ್ಮದ ಮುಖ್ಯಸ್ಥರು ಅಂದ್ರೆ ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮೂಲ ಶಂಕರಾಚಾರ್ಯರ ಪದ್ಧತಿ ಪ್ರಕಾರ ನಡೀಬೇಕಿತ್ತು ಅಥವಾ ಹಿಂದೂ ಧಾರ್ಮಿಕ ಪದ್ಧತಿಯ ಪ್ರಕಾರ ನಡೆಸಬೇಕಿತ್ತು ಅಂತ ಹೇಳಿದ್ದಾರೆ. ಹಿಂದೂ ಧರ್ಮದ ಮುಖ್ಯಸ್ಥರು ಅಂತ ಹೇಳಿದ್ರೆ ನಾವು ಆದಿಶಂಕರಾಚಾರ್ಯರಂತಲೇ ನಾವು ಪರಿಗಣಿಸೋದು. ಬಾಕಿ ಎಲ್ಲ ಮಠಗಳೆಲ್ಲ ಒಂಥರ ಬ್ರಾಂಚ್ ಇದ್ದಂಗೆ ಇದ್ದೇ ಇರುತ್ತೆ. ಅದಕ್ಕೆ ನಮ್ಮದೇನು ಆಕ್ಷೇಪಣೆ ಇಲ್ಲ.
ಬಟ್ ನಮ್ಮ ನಂಬಿಕೆ ಏನು, ಹಿಂದೂ ಧರ್ಮದ ಮುಖ್ಯಸ್ಥರು ಅಂತ ನಮ್ಮ ನಂಬಿಕೆ ಏನು, ಗಾಢವಾದ ನಂಬಿಕೆ ಏನು ಅಂದರೆ ಶಂಕರಾಚಾರ್ಯರು ಮುಖ್ಯಸ್ಥರು ಅಂಥೇಳಿ. ಅವರೇನಾದರೂ ಈ ಕಾರ್ಯಕ್ರಮ ಮಾಡಿದರೆ ಅದಕ್ಕೇನು ಆಮಂತ್ರಣ ನಿಮಂತ್ರಣ ಯಾರಿಗೂ ಬೇಕಾಗಿಲ್ಲ. ಜಗದ್ಗುರುಗಳು ಮಾಡುವಾಗ ಎಲ್ಲರೂ ಸಹ ಹೋಗ್ತಾರೆ, ಅದಕ್ಕೆ ಈ ಡ್ರಾಮಾ ಏನೂ ಬೇಕಾಗಿರಲಿಲ್ಲ. ಜಗದ್ಗುರುಗಳವರು ತಗೊಂಡಿರ್ತಕ್ಕಂಥ ನಿರ್ಣಯವೂ ಸಹ ಭಾಳ ಒಳ್ಳೆಯ ನಿರ್ಣಯ ಅಂತ ನನಗನ್ಸುತ್ತೆ. ಒಂದ್ ಕಡೆ ಕಾಂಗ್ರೆಸ್ ನಾಯಕರು ತಮ್ಮ ನಡೆಯನ್ನ ಸಮರ್ಥಿಸಿಕೊಳ್ತಿದ್ರೆ, ಇತ್ತ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಆಮಂತ್ರಣ ಕೊಟ್ಟರೂ ಹೋಗದೇ ಇರುವುದು ದುರ್ದೈವದ ಸಂಗತಿ ಎಂದು ಮಾಜಿ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ರಾಮ ಮಂದಿರದ ಒಂದು ವಿಶೇಷ ಸಂದರ್ಭ, ಅಲ್ಲಿ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರಿಗೆ ಆಮಂತ್ರಣ ಇದ್ದರೂ ಸಹ ನಾವು ಹೋಗೋದಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ತಗೊಂಡಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಅವರ ನಿಲುವನ್ನು ನಾನು ಖಂಡಿಸ್ತೇನೆ. ಎಲ್ಲರ ಇಚ್ಛೆ ಇದೆ ರಾಮರಾಜ್ಯ ಆಗಬೇಕು, ರಾಮನ ಕನಸು ನೆನಸಾಗಬೇಕು ಅಂತ. ಕೋಟ್ಯಾಂತರ ಜನ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂಥ ಈ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಿರೋದು ಅಕ್ಷಮ್ಯ ಅಪರಾಧ. ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ಅವರು ಹೋಗೋದಿಲ್ಲ ಅಂತ ನಿರ್ಧಾರ ಮಾಡಿದ್ದು ಬಹುತೇಕ ಅದು ಅನಿರೀಕ್ಷಿತ ಅಂತ ಅನಿಸೋದಿಲ್ಲ ನನಗೆ. ಶ್ರೀರಾಮ ಅನ್ನೋದೇ ಕಾಲ್ಪನಿಕ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟವರು ಕಾಂಗ್ರೆಸ್ನವರು. ಮತ್ತು ಶ್ರೀರಾಮ ದೇವಸ್ಥಾನಕ್ಕೆ ಶಿಲಾನ್ಯಾಸ ಮಾಡುವ ಸಂದರ್ಭದಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸಿ ಸದನಕ್ಕೆ ಬಂದವರೇ ಕಾಂಗ್ರೆಸ್ನವರು, ಪುಣ್ಯಾತ್ಮರು. ಹಾಗಾಗಿ ಅವರ ಭಾವನೆಗಳು ಶ್ರೀರಾಮ ಮಂದಿರ ಆಗುವುದನ್ನು ಸಹಿಸಲಿಕ್ಕಾಗದಿರುವಂಥ ಮಾನಸಿಕತೆ. ಅಲ್ಪಸಂಖ್ಯಾತರ ವೋಟ್ ತಪ್ಪು ಆತಂಕದಿಂದ ತಿರಸ್ಕರಿಸಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈ ಹಿಂದೆಯೂ ಸೋಮನಾಥ ದೇವಸ್ಥಾನ ಉದ್ಘಾಟನೆಗೆ ಹೋಗಿಲ್ಲ. ಸನಾತನ ಧರ್ಮದ ಬಗ್ಗೆ ಕಾಂಗ್ರೆಸ್ ಕೀಳು ಮಟ್ಟದಲ್ಲಿ ಮಾತನಾಡಿದ್ರು. ಅಲ್ಪಸಂಖ್ಯಾತರ ಮತಕ್ಕಾಗಿ ಬಹುಸಂಖ್ಯಾತರ ನಂಬಿಕೆಗಳನ್ನ ಟೀಕಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅಲ್ಪಸಂಖ್ಯಾತರ ಮತಕ್ಕಾಗಿ ಬಹುಸಂಖ್ಯಾತರು ಶ್ರದ್ಧೆಯಿಂದ ನಂಬಿರುವಂಥ ರಾಮಾಯಣ ಮಹಾಭಾರತ ಸನಾತನ ಧರ್ಮವನ್ನು ಟೀಕೆ ಮಾಡೋದು, ವಿರೋಧ ಮಾಡೋದು, ಆ ದೃಷ್ಟಿಯಿಂದ ಅದೇ ಲೆಕ್ಕದಲ್ಲಿ ಅದೇ ಫ್ರೇಮ್ವರ್ಕ್ದಲ್ಲಿ ಇವತ್ತು ಈ ರಾಮ ಮಂದಿರ ಉದ್ಘಾಟನೆ ಆಹ್ವಾನವನ್ನು ತಿರಸ್ಕರಿಸಿದರೆ ನನಗೇನಿದೆ ಆಶ್ಚರ್ಯ ಆಗಿಲ್ಲ. ಹಾಗೇನೇ ಮಾಜಿ ಸಿಎಂ ಕುಮಾರಸ್ವಾಮಿ ಸಹ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರ ತೀರ್ಮಾನಕ್ಕೆ ನನಗೂ ಸಂಬಂಧವಿಲ್ಲ, ಅದನ್ನು ಅವರೇ ಹೇಳಬೇಕು. ಆದರೆ ರಾಮ ಮಂದಿರ ನಿಜವಾದ ರಾಮರಾಜ್ಯದ ಕನಸು ಎಂದಿದ್ದಾರೆ. ಅವರು ಯಾವ ಕಾರಣಕ್ಕೆ ಹೋಗ್ತಿಲ್ಲ ಅಂತಕ್ಕಂಥ ಬಹುಶಃ ಸಾರ್ವಜನಿಕರು ಅವರೇ ಹೇಳ್ತಾರೆ. ನನಗೆ ಅವ್ರ ಪಕ್ಷದ ತೀರ್ಮಾನ ನನಗೆ ಸಂಬಂಧ ಇಲ್ಲ. ರಾಮ ಮಂದಿರ ಉದ್ಘಾಟನೆಯ ಒಂದು ಉತ್ಸಾಹ ಏನಿದೆ, ನಿಜವಾದ ರಾಮರಾಜ್ಯವನ್ನು ದೇಶದಲ್ಲಿ ತರಬೇಕು ಅಂತಕ್ಕಂಥದ್ದು ಜನಾಭಿಪ್ರಾಯ ಏನಿದೆ, ಆ ಜನಾಭಿಪ್ರಾಯಕ್ಕೆ ನಾನು ಧ್ವನಿಗೂಡಿಸ್ತೇನೆ. ಆದರೆ ರಾಮ ಮಂದಿರ ಕಾರ್ಯಕ್ರಮದಿಂದ 4 ಶಂಕರಪೀಠ ದೂರ ವಿಚಾರಕ್ಕೆ 3 ದಿನದ ಹಿಂದೆಯೇ ಶೃಂಗೇರಿ ಮಠ ಸ್ಪಷ್ಟನೆ ನೀಡಿದೆ. ಈಗಾಗಲೇ ಶೃಂಗೇರಿ ಕಿರಿಯ ಶ್ರೀಗೆ ಆಹ್ವಾನ ಪತ್ರಿಕೆ ತಲುಪಿದೆ. ಮಠದ ಹೆಸರನ್ನ ಬಳಸಿಕೊಂಡು ಅಪಪ್ರಚಾರ ಮಾಡಲಾಗಿದೆ ಎಂದು ಶ್ರೀಗಳು ಮತ್ತು ಮಠದ ಕುರಿತು ಆಡಳಿತಾಧಿಕಾರಿ ಗೌರಿಶಂಕರ ಸ್ಪಷ್ಟನೆ ನೀಡಿದ್ದಾರೆ. ಹೀಗೆ ರಾಮ ಮಂದಿರ ಉದ್ಘಾಟನೆ ಸಂಬಂಧ ರಾಜಕೀಯ ಜಟಾಪಟಿ ತಾರಕಕ್ಕೇರಿದೆ. ಇದು ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.